ಎಲ್ಲರಿಗೂ ನಮಸ್ಕಾರ. ನಮ್ಮ ಉತ್ತರ ವಿಭಾಗದಲ್ಲಿ ಇರುವಂಥ ಸೋಲ್ದವನೇ ಪೊಲೀಸ್ ಸ್ಟೇಷನ್ನಲ್ಲಿ ಮೊನ್ನೆ ಅಂದರೆ ಕಳೆದ ವಾರ 1ನೇ ತಾರೀಕು ಜುಲೈ 1ಗೆ ಒಂದು FIR ರಿಜಿಸ್ಟರ್ ಆಗುತ್ತೆ. ಅದರಲ್ಲಿ ಒಬ್ಬ ತಾಯಿ ಮತ್ತು ಅವರ ಮಗ ಬಂದು ಕುಶಾಲ ಅಂತ ಅರೌಂಡ್ 18 ಇಯರ್ಸ್ ಓಲ್ಡ್ ಬಾಯ್, PU ಮುಗಿದಿದೆ, PU ಕಂಪ್ಲೀಟ್ ಮಾಡಿ ಈಗ ನೆಕ್ಸ್ಟ್ ಡಿಗ್ರಿಗೆ UG ಕೋರ್ಸ್ಗೆ ಜಾಯ್ನ್ ಆಗುವಂಥವರು ಬಂದು ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಆ ಹಿಂದಿನ ದಿನ ಅಂದರೆ ಜೂನ್ 30ಗೆ ನಾನು ಮನೆಯಲ್ಲಿದ್ದಾಗ ನನಗೆ ಫ್ರೆಂಡ್ ಆಗಿರೋಂಥ ಒಬ್ಬ ಅಪ್ರಾಪ್ತ ಬಾಲಕಿ ಮತ್ತು ಅವರು ಫ್ರೆಂಡ್ಸು ಕೆಲವರು ಫೋನ್ ಮಾಡಿ AGB ಲೇಔಟ್ಗೆ ಬರಲಿ ಅಂತ ಹೇಳಿರುತ್ತಾರೆ. ಸೊ ಅಲ್ಲಿಗೆ ಹೋಗ್ತಾರೆ. ಹೋಗಿದ ಮೇಲೆ ಅವರು ನಮಗೆ ನಿಮ್ಮ ಹತ್ರ ಕೆಲವು ವೀಡಿಯೋಸ್ಗಳಿದ್ದಾವೆ, ಹುಡುಗಿದ್ದು ಫೋಟೋಸ್ಗಳಿದ್ದಾವೆ ಅಂತ ಹೇಳಿ ಬೆದರಿಕೆ ಹಾಕ್ತಾರೆ. ಅದನ್ನೆಲ್ಲ ಡಿಲೀಟ್ ಮಾಡಿ ಅಂತ ಹೇಳ್ತಾರೆ. ಅದಾದಮೇಲೆ ಅವರು ಡಿಲೀಟ್ ಮಾಡ್ತೀನಿ ಅಂತ ಒಪ್ಕೊಳ್ತಾರೆ. ಮತ್ತು ಅದರಲ್ಲಿ ಮತ್ತೆ ವಾಪಸ್ಸು ಅವ್ರನ್ನ ಫೋನ್ ಇದೆ ಅಂತ ಹೇಳುವಾಗ ಅವರೆಲ್ಲರೂ ಅದೇ ಅವ್ರ ಜೊತೆ ಕಾರ್ನಲ್ಲಿ ಬಾಲಕಿ ಮತ್ತು ಈ 4 ಜನ ಅಕ್ಯೂಸ್ಡ್ಗಳು ಎಲ್ಲರೂ ಸೇರಿ ಮನೆಗೆ ಬಂದು ಅವರು ಮೊಬೈಲ್ನ ತಗೊಂಡೋಗಿ ಮತ್ತು ಅವ್ರ ಜೊತೆಗೆ ಅವ್ರ ತಾಯಿ ಕೇಳಿ ಅವ್ರ ಜೊತೆ ಅವ್ರಿಗೇನು ಕರ್ಕೊಂಡೋಗಿ ಅಲ್ಲಿಂದ ಒಂದು ಆಲೂರು ಅಂತ ಒಂದು ಪ್ಲೇಸ್ ಮಾದನಕನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗೆ ಒಂದು ಖಾಲಿ ಪ್ರದೇಶ ಕರ್ಕೊಂಡೋಗಿ ಅಲ್ಲಿ ಅವ್ರನ್ನ ಅಸಾಲ್ಟ್ ಮಾಡುವಂಥದ್ದು, ಅಂದರೆ ಬಟ್ಟೆ ಬಿಚ್ಚಿ ಮತ್ತು ಒಂದು ಅವಮಾನ ಮಾಡುವಂಥದ್ದು ಮತ್ತು ವಿಡಿಯೋ ರೆಕಾರ್ಡ್ ಮಾಡುವಂಥದ್ದು ಆಗಿರುತ್ತದೆ ಅಂತ ಹೇಳಿ, ಮತ್ತು ಅವ್ರ ಮೊಬೈಲ್ನ ತಗೊಂಡಿದ್ದಾರೆ, ಕಿತ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಾದ ಮೇಲೆ ನಾವು ಕಿಡ್ನಾಪ್ ಮತ್ತು ರಾಬರಿ ಸೆಕ್ಷನ್ಸ್ ಅಡಿನಲ್ಲಿ FIR ಮಾಡಿದ್ದೀವಿ ಆನ್ 1st ಜುಲೈ. ಇಮಿಡಿಯೇಟ್ಲಿ ಅದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತ ಎಲ್ಲನೂ ಐಡೆಂಟಿಫೈ ಮಾಡಲಾಗಿದೆ. ಸೊ ಇದರಲ್ಲಿ ಈಗಾಗಲೇ ಸೋಫಾರ್ ನಾವು 8 ಜನನ 3ನೇ ತಾರೀಕು ಅರೆಸ್ಟ್ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಯಿತು. ಅದೇ ರೀತಿಯಲ್ಲಿ ಅಪ್ರಾಪ್ತ ಬಾಲಕಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರಿಗೂ ನಾವು ರಿಮಾಂಡ್ ಹೋಮ್ಗೆ ಕಳಿಸಲಾಗಿದೆ. ಸೊ ಫರ್ದರ್ ಇನ್ವೆಸ್ಟಿಗೇಷನ್ ನಮ್ಮ ಸೋಲ್ದವನಹಳ್ಳಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಈಗಾಗಲೇ ಡ್ಯೂರಿಂಗ್ ದ ಇನ್ವೆಸ್ಟಿಗೇಷನ್ಸ್ ಅಂದರೆ ಅರೆಸ್ಟ್ ಮಾಡುವಾಗ ಒಂದು ಕಾರು, ಅದೇ ಈ ಕೃತ್ಯಕ್ಕೆ ಬಳಕೆ ಆಗುವಂಥ ಕಾರು ಮತ್ತು 3 ಬೈಕ್ಗಳು ಮತ್ತು ಅವರು ವಿಡಿಯೋ ರೆಕಾರ್ಡ್ ಮಾಡುವಂಥ ಮೊಬೈಲ್ಸ್ಗಳು 3 ಮೊಬೈಲ್ಸ್ಗಳನ್ನು ನಾವು ಸೀಸ್ ಮಾಡಿ ಈಗಾಗಲೇ PF ಆಗಿ ಕೋರ್ಟ್ಗೆ ಸಬ್ಮಿಟ್ ಮಾಡಲಾಗಿದೆ. ಈಗ ಹುಡುಗಿ ಮತ್ತು ಇವರು ಈಗ ಇದರಲ್ಲಿ ಕಂಪ್ಲೇಂಟ್ ಯಾರಿದ್ದಾರೆ, ಫಿರ್ಯಾದಾರ್ ಕುಶಾಲ್ ಅಂತ ಅವನ ಬಾಲಕ, ಅರೌಂಡ್ 18 ಇಯರ್ಸ್ ಬಾಯ್ ಅವರು, ಮತ್ತು ಈಗ ಇದರಲ್ಲಿ ಬಾಲಕಿ ಯಾರಿದ್ದಾರೆ ಅವರು ಕ್ಲಾಸ್ಮೇಟ್ಸ್, PUನಲ್ಲಿ ಪೀಣಿಯಾದಲ್ಲಿ ಒಂದು ಕಾಲೇಜ್ನಲ್ಲಿ PU ಮುಗಿಸಿದ್ದಾರೆ. ಅಲ್ಲಿ ಅವರು ಕ್ಲಾಸ್ಮೇಟ್ಸ್ ಮತ್ತು ಅವ್ರ ಮಧ್ಯದಲ್ಲಿನೂ ಸಂಬಂಧ ಇದೆ, ಅಂದರೆ ದೇ ಆರ್ ಫ್ರೆಂಡ್ಸ್. ಸೊ ಆ ರಿಲೇಷನ್ಸ್ನಲ್ಲಿ ಅವರು ಕೆಲವು ವಿಡಿಯೋ ಕಳಿಸಿದ್ದಾರೆ, ಇವರು ಕೆಲವು ವಿಡಿಯೋ ಕಳಿಸಿರೋಂಥ ಒಂದು ಅಪವಾದನ ಇದೆ. ಅದರಲ್ಲಿ ಫರ್ದರ್ ಇನ್ವೆಸ್ಟಿಗೇಷನ್ ನಮಗೆ ಗೊತ್ತಾಗಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಅವ್ರಿಗೆ ನನ್ನ ವಿಡಿಯೋ ಅವ್ರ ಹತ್ರ ಇದೆ, ಸೊ ಅವ್ನು ಡಿಲೀಟ್ ಮಾಡಿಸ್ಬೇಕಂತ ಉದ್ದೇಶಕ್ಕೆ ಈ ಬಾಲಕಿ ಯಾರಿದ್ದಾರೆ ಅವರು ಫ್ರೆಂಡ್ಸ್, ಅವ್ರಿಗೆ ಅದೇ ಏರಿಯಾದವರು, ಮತ್ತು ಈ 8 ಜನ ಅಕ್ಯೂಸ್ಗಳು ಯಾರಿದ್ದಾರೆ ಎಲ್ಲರೂ ಮೇಜರ್ಸ್ ಆಗಿರ್ತಾರೆ. ಅವರೆಲ್ಲರೂ ಈಗ ಈ ಸಪ್ತಗಿರಿ ಕಾಲೇಜ್ನಲ್ಲಿ BE ಓದ್ತಾ ಇದ್ದಂಥ ಹುಡುಗರು ಇದ್ದಾರೆ. ಸೊ ಅವ್ರಿಗೆ ಹೇಳಿದರೆ ಅಂದರೆ ಅವ್ರಿಗೆ ಗೊತ್ತಿದ್ದ ಒಬ್ಬರು A1 ಕೇಳಿದ್ದಾರೆ, A1 ಅವರ ಫ್ರೆಂಡ್ಸ್ ಯಾರಿದ್ದಾರೆ ಅವ್ರಿಗೆ ತಿಳಿಸಲಾಗೋದು, ಮತ್ತು ಅವ್ರ ಬೈಕ್ನಲ್ಲಿ ಬರೋದು 3 ಜನ ಇವನ್ನ ಕರ್ಕೊಂಡು ಹೋಗಿದ್ದು ಈ ಕೃತ್ಯಕ್ಕೆ ಒಳಗಾಗಿದ್ದಾರೆ. ಸೊ ಹಾಗಾಗಿ ಆ್ಯಕ್ಷನ್ ತಗೊಳ್ಳಾಯಿತು. ಯಾವುದು ಕಿಡ್ನಾಪ್ ಆ್ಯಂಡ್ ರಾಬರಿಗೆ ಮಾಡಿದ್ದೀವಿ. ಯಾಕಂದರೆ ಅದರಲ್ಲಿ ಅವರು ಕಂಪ್ಲೇಂಟ್ ಯಾವ ರೀತಿಯಲ್ಲಿ ಕೊಟ್ಟಿದ್ದಾರೆ, ಹ್ಯಾಂಡ್ ರಿಟನ್ ಕಂಪ್ಲೇಂಟ್ ಅವ್ರ ಕಡೆ ತಗೊಂಡಿದ್ದೀವಿ. ಸೊ ಅದನ್ನ ಪ್ರಕಾರ ಯಾವ ಸೆಕ್ಷನಲ್ಲಿ ಆಗುತ್ತೆ ಅದೇ ಸೆಕ್ಷನಲ್ಲಿ ಪ್ರಾಪರಾಗಿ FIR ಮಾಡಿದ್ದೀವಿ. ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ಏನಾದರೂ ನಮಗೆ ಮೆಡಿಕಲ್ ಸರ್ಟಿಫಿಕೇಟ್ ಆಗಲಿ, ಇವರು ಸ್ಟೇಟ್ಮೆಂಟ್ಗಳಲ್ಲಿ ಏನಾದರೂ ನಮಗೆ ಆ 307ಗೆ ಸಂಬಂಧಪಟ್ಟ ಸೆಕ್ಷನ್ಸ್ ಅಟೆಂಪ್ಟ್ ಟು ಮರ್ಡರ್ ಏನಾದರೂ ಕಂಡು ಬಂದಿದ್ರೆ ಡೆಫಿನೆಟ್ಲಿ ಅದನ್ನು ಫರ್ದರ್ ಆ್ಯಕ್ಷನಲ್ಲಿ ಆ್ಯಡ್ ಮಾಡ್ಕೊಳ್ತೀವಿ. ಹೌದು, ಇದು ಅದರಲ್ಲಿ ಈಗ ಅವರು ವಿಡಿಯೋ ಮಾಡಿದ್ದಾರೆ, ರೆಕಾರ್ಡ್ ಮಾಡಿದ್ದಾರೆ, ಅದು ಏನಿದೆ ಅವ್ರು ನಮ್ಗೆ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದಾದ ಮೇಲೆ ನಾವು ಮಾಡಿದ್ದೀವಿ. ಇನ್ನೊಂದು ಎಲ್ಲಿನೂ ನಮಗೆ ಮರ್ಡರ್ ಮಾಡಬೇಕಂತ ಉದ್ದೇಶದಿಂದ ಅವ್ರು ಮಾಡಿದ್ದಾರೆ ಅಂತ ಉದ್ದೇಶಕ್ಕೆ, ಯಾಕಂದರೆ ಇದು ಸೋಮೋಟೋ ಕಂಪ್ಲೇಂಟ್ ಅಲ್ಲ, ಕಂಪ್ಲೇಂಟ್ ಏನು ಕೊಟ್ಟಿದ್ದಾರೆ ಫಿರ್ಯಾದಾರಿ ಏನು ಕೊಟ್ಟಿದ್ದಾರೆ ಅದನ್ನ ಪ್ರಕಾರ ನಾವು FIR ಮಾಡಿದ್ದೀವಿ. ಅದರಲ್ಲಿ ಡೆಫಿನೆಟ್ಲಿ ಇಫ್ ಇಟ್ ಈಸ್ ಅಪ್ಲಿಕೇಬಲ್ ಅಂದರೆ ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ನಾವು ಕಡ್ಡಾಯವಾಗಿ ಅದು ಮಾಡಿದ್ದೀವಿ. ಅದಕ್ಕಂತ ಜಾಸ್ತಿ ರಾಬರಿ ಸೆಕ್ಷನ್ ಆಡ್ ಮಾಡಿದ್ದೀವಿ. ಮನೆಯಿಂದ ಬಂದು ಅವ್ರ ಮೊಬೈಲ್ ಕಿತ್ಕೊಂಡು ಹೋಗಿದ್ದಾರೆ ಅಂತ ಉದ್ದೇಶಕ್ಕೆ ಹೇಳಿದ್ದಾರೆ, ಅದರ ಪ್ರಕಾರ ನಾವು ರಾಬರಿ ಸೆಕ್ಷನ್ ಆಡ್ ಮಾಡಿದ್ದೀವಿ, ವಿಚ್ ಹ್ಯಾಸ್ ಮೋರ್ ಪನಿಷ್ಮೆಂಟ್. ಈಗ ಹೇಮಂತ್ ಅಂತ ಆರೋಪಿ ಹೆಸರು ಏನು ಕೇಳಿ ಬರ್ತಾ ಇದೆ, ಈತನ ಹಿನ್ನೆಲೆ ಈಗ ಅಷ್ಟೇ ಸಾಕಷ್ಟು ದೂರು ಕೂಡ ದಾಖಲಾಗಿದೆ ಅವನ ಮೇಲೆ ಅಂತಲೂ ಇದೆ. ಅಂಡ್ ಹಿ ಇಸ್ NSU ಒನ್ ಆಫ್ ದ ಪ್ರೆಸಿಡೆಂಟ್ ಅಂತ ಕೂಡ ಹೇಳಲಾಗ್ತದೆ. ಮತ್ತೆ ಕಾರು ಅವನ ಹೆಸರಲ್ಲೇ ಇದೆ. ಏನ್ ಸರ್ ಅವನ ಹಿನ್ನೆಲೆ ಈಗ ಇದರಲ್ಲಿ ಯಾರಿದ್ದಾರೆ ಈಗ ಹೆಸರುಗಳು ನಮಗೆ ಹೇಳಕ್ಕಾಗೋದಿಲ್ಲ. ಅಕ್ಯೂಸ್ಗಳದ್ದು ಯಾರು ಇದ್ದಾರೆ ಎಲ್ಲರೂ ಮೋಸ್ಟ್ ಆಫ್ ದ ಪೀಪಲ್ ಆರ್ ಎಕ್ಸೆಪ್ಟ್ 1 ಪರ್ಸನ್
ಅವರು ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇರೋದು ಒಬ್ಬ ಪರ್ಸನ್ ಬಿಟ್ಟರೆ ಎಲ್ಲರೂ ಸಪ್ತಗಿರಿ ಕಾಲೇಜ್ನಲ್ಲಿ BE ಓದ್ತಾ ಇದ್ದರು. ಒಬ್ಬ ಸ್ಟೂಡೆಂಟ್ ಮಾತ್ರ BCA ಸೆಕೆಂಡ್ ಇಯರ್ ಓದ್ತಾ ಇದ್ದರು ಎಲ್ಲ. ಸೊ ಈಗಾಗಲೇ ಇವರ ಮೇಲೆ ಹಿಂದೆ ಏನೂ ಕೇಸಸ್ ದಾಖಲಾಗಿಲ್ಲ, ನಾವು ಪ್ರೈಮಾ ಫೇಸ್ ಈಗ ನೋಡಿದ್ದೀವಿ. ಸೊ ಫರ್ದರ್ ನೀವು ಹೇಳಿದಂಗೆ ಏನಾದರೂ ಇದ್ರೆ ಡೆಫಿನೆಟ್ಲಿ ವಿಲ್ ಟೇಕ್ ಇನ್ ಟು ದ ಕನ್ಸಿಡರೇಷನ್. ಅದನ್ನು ನಾವು ಕನ್ಸಿಡರೇಷನ್ ತಗೊಂಡು ಅದು ಇನ್ವೆಸ್ಟಿಗೇಷನಲ್ಲಿ ಆ್ಯಡ್ ಮಾಡ್ತೀವಿ. ಇದರಲ್ಲಿ ಇವ್ರಿಗೆಲ್ಲರಿಗೂ ಬೇಲ್ ಆಗಿದೆ ಬಿಕಾಸ್ BNS ಈ ಸೆಕ್ಷನ್ ಸೇಮ್ ನಡೀಇದೆ, ಅದೆಲ್ಲ ಆಲ್ಮೋಸ್ಟ್ ಆಲ್ ಜೈಲಿಂದೇ ಇದೆ ಸರ್. ಸೊ ಬೇಲ್ ಆಗೋದಕ್ಕೆ ಕಾರಣ ಏನು ಸರ್? ಜುಡಿಷಿಯರಿ ಸಿಸ್ಟಮ್ ಅಲ್ಲಿ ನೋಡೋದಾದ್ರೆ ಒನ್ ಡೇಗೆ ಬೇಲ್ ಆಗ್ಬಿಟ್ಟಿದೆ. ಅದು ನಾನು ಹೇಗೆ ಕಾಮೆಂಟ್ ಮಾಡೋದು ಅಲ್ಲ ಸರ್, ರಿಪೋರ್ಟ್ ಹೇಗೆ ಈಗ ನಾವು ಏನು ಆಗಿದೆ, ಘಟನೆಗಳು ಏನಾಗಿದೆ, ಅಲ್ಲಿವರೆಗೂ ನಾವು ಇನ್ವೆಸ್ಟಿಗೇಷನಲ್ಲಿ ನಮ್ಗೆ ಏನೇನು ಕಂಡು ಬಂದಿದೆ ಅದೆಲ್ಲ ಡೀಟೇಲ್ ಆಗಿ ರಿಮಾಂಡ್ ರಿಪೋರ್ಟಲ್ಲಿ ಕಳಿಸಲಾಯಿತು. ಮಾನ್ಯ CJ ಕೋರ್ಟಲ್ಲಿ ಕೋರ್ಟ್ ಮತ್ತು ನ್ಯಾಯಾಧೀಶರು ಕರೆಕ್ಟಾಗಿ ವಾಟ್ ಎವರ್ ದ ಹ್ಯಾಪೆಂಡ್ ಏನೇನಾಗಿದೆ ಅದನ್ನ ಬಗ್ಗೆ ಡೀಟೇಲ್ ಆಗಿ ಫ್ಯಾಕ್ಟ್ಸ್ಗಳ ಜೊತೆಗೆ ರಿಮಾಂಡ್ ರಿಪೋರ್ಟ್ ಕಳಿಸಲಾಯಿತು. ಸೊ ಅವರು ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರ ಎಕ್ಸಾಮ್ಸ್ ಇದೆ ಅಂತ ಹೇಳಿ ವಾದನನ್ನು ನಾವೊಂದು ಕೇಳಿ ಬಂದಿದ್ದೀವಿ. ಬಟ್ ಅದಕ್ಕೆ ತಕ್ಕಂತೆ ಫರ್ದರ್ ನಾವು ಬೇಲ್ ಅಬ್ಜೆಕ್ಷನ್ಸಲ್ಲಿ ಕೊಡ್ತೀವಿ. ಅವ್ರಿಗೆ ಎಕ್ಸಾಮ್ಸ್ ಇದೆ ಕಾರಣಕ್ಕೆ ಬೇಲ್ ಕೊಟ್ಟಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಬಟ್ ಈಗ ಅದರಲ್ಲಿ ಅದು ಯಾವ ಕಾರಣಕ್ಕೆ ಅಂತ ಹೇಳಿ ಡೀಟೇಲ್ ಆಗಿ ರಿಪೋರ್ಟ್ ಬಂದ ಮೇಲೆ ನಮಗೆ ಗೊತ್ತಾಗುತ್ತೆ. ನಾವು ಯಾಕಂದರೆ ಜುಡಿಷಿಯರ್ಸ್ ಅಲ್ಲಿ ಆಗಿದ್ದ ನಿರ್ಣಯಕ್ಕೆ ನಾವು ಕಾಮೆಂಟ್ ಮಾಡೋಕ್ಕಾಗೋದಿಲ್ಲ. ಅರೆಸ್ಟ್ ಆಗಿದ್ದ ರಿಮಾಂಡ್ ಕಳಿಸಿದ್ದೀವಿ, ಅವ್ರಿಗೆ ಬೇರೆ ಕಡೆ ಶಿಫ್ಟ್ ಮಾಡಲಾಗಿದೆ. ಅವ್ರು ಏನು ಕಂಪ್ಲೇಂಟ್ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಅವರು ಕಂಪ್ಲೇಂಟ್ ಕೊಟ್ಟಿದ್ರೆ ಆದ್ಮೇಲೆ ಅದನ್ನ ಪ್ರಕಾರ ಏನು ಆ್ಯಕ್ಷನ್ ಅವ್ರು ಕಂಪ್ಲೇಂಟ್ ಕೊಡ್ತಾರೆ ಅದೇ ರೀತಿಯಲ್ಲಿ ಆ್ಯಕ್ಷನ್ ತಗೊಳ್ತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.